ಅವರ ತೊಟ್ಟಿಲ ಕಾರ್ಯವನ್ನ ನಿನ್ನೆ ಅವರ ಬಿಡಿಬಿಡಿದು ಬದುಕನ್ನ ಕಟ್ಟಿಕೊಂಡಿರುವಂತ ಸಿದ್ಧಲಿಂಗ ಮಹಾರಾಜರು ಇದು ಹಿಂಗೆ ನಡೀಬಾರದು, ಇದು ಹಿಂಗೇ ನಡೀಬೇಕು ಅನ್ನುವಂತ ಲೀಲೆಯ ಮೂಲಕ ಮಹಾಪ್ರಸಾದವನ್ನ ವಿತರಣೆ ಮಾಡಿ ನಮ್ಮನ್ನೆಲ್ಲ ತಣಿಸಿ ಅದ್ಭುತವಾಗಿರುವಂತ ಲೀಲೆ ಅದು ನಿನ್ನೆ ದಿನ ನಡೆದಿದೆ. ಬಹುಶಃ ಮಹಾತ್ಮರ ಬದುಕಿನ ಲೀಲೆಗಳೇ ಹಾಗಿರ್ತಾವ. ಒಂದೊಂದು ಕ್ಷಣ ಕ್ಷಣಕ್ಕೂ ಕೂಡ ಅಂತ ಲೀಲೆಗಳು ಸಹಜವಾಗಿ ಸಾಗುತ್ತಿರ್ತಾವ. ಅಂತಹ ಲೀಲಾಮೂರ್ತಿಗಳ ಅವತಾರ ಆಯಿತು. ತೊಟ್ಟಿಲಲ್ಲಿ ಹಾಕಿ ಸಂಗನ ಬಸವಯ್ಯ ಸಂಗನ ಬಸವಯ್ಯ ಸಂಗನ ಬಸವಯ್ಯ ಅಂತ ತಿಳ್ಕೊಂಡು ನಾಮಕರಣ ಮಾಡಿದ್ದಾಯಿತು. ತೊಟ್ಟಿಲ ಮಗುವಾಗಿ ಮಸೂತಿಯ ಹಿರಿಯ ಮಠದೊಳಗ ಗೌರವಾಂಬೆಯ ಅಕ್ಕರೆಯ ಮಮತೆಯ ಮುದ್ದು ಮಗುವಾಗಿ ಬಾಲಲೀಲೆಯನ್ನು ತೋರ್ತಾ ಸಂಗನ ಬಸವರು ತಮ್ಮ ಲೀಲಾಮಯವಾಗಿರುವಂತ ಬದುಕನ್ನ ಹ್ಯಾಂಗ ಅರಳಿಸಿಕೊಂಡ್ರು ಅನ್ನುವುದನ್ನ ಪುರಾಣದ ಮುಂದಿನ ಅಧ್ಯಾಯದೊಳಗೆ ಈ ಪುರಾಣವನ್ನ ರಚನೆ ಮಾಡಿರುವಂತ ಕವಿಗಳು ಬಹಳ ಚಂದ ಹೇಳ್ತಾ ಹೋಗ್ತಾರೆ. ಆ ಮುಂದಿನ ಅಧ್ಯಾಯದ ನುಡಿಗಳನ್ನ ಓದುವುದರ ಮೂಲಕ ನಾವು ಮುಂದಿನ ಚರಿತ್ರೆಯನ್ನ ಭಕ್ತಿಯಿಂದ ಕೇಳಬಹುದು. ಪ್ರೀತಿಯಂ ಬಾಲ್ಯದಲ್ಲಿ ಬೆಳೆದಂ ಭಕ್ತಿಯಂ ವಿದ್ಯೆಯನ್ನು ಕಲಿತಂ ಮುಕ್ತಿರತ ಗಣದೀಕ್ಷೆ ಪಡೆದ ಸಂಗರ ಬಸವಂ ಪಡೆದ ಸಂಗನ ಬಸವೇಶ ದೀಕ್ಷೆ ಪಡೆದವಂ ಸಂಗನ ಬಸವೇಶ ಹುಟ್ಟಿದರ್ಭಕ ಸೋದರನು ಬಲು ಪುಷ್ಪದೇಹಿಗ ಬಂಧುಧರನು ಸಂತುಷ್ಟ ಭಾವಿಗ ಹಸುಳೆ ಸಂಗನ ಬಸವ ಬಲು ಮುದ್ದು ಸಂತುಷ್ಟ ಭಾವಿಗ ಹಸುಳೆ ಸಂಗನ ಬಸವ ಬಲು ಮುದ್ದು ಸಂಗನ ಬಸವ ಬಲು ಮುದ್ದು ಶಿಷ್ಟ ಶಿಷ್ಟಾಚಾರ ಬಯಕೆಗ ಸೃಷ್ಟಿ ಕೌಮಾರನಂಬುತ್ಕೃಷ್ಟ ಸಾಕ್ಷಿ ಅಣುಗನ್ನೀವ ಬಹುಮೋಹದುಣುಗ ನಿಜಂ ಬಹುಮೋಹದುಣಗ ನಿಜಂ ಬಹುಮೋಹದುಣಗ ನಿಜಂ ಪಿತೃಕುಡಲದೀಶರಾನಿಶಶ ಹತ್ತು ಪಿತೃಕುಡಲದೀಶನಾಶಿಷ ಹತ್ತು ಜನ್ಮದ ಸುಕೃತ ಶಿಶುವೇ ಶಿಶುವೆನ್ನುತ್ತೆಲಾಲನೆ ಪಾಲನೆಯ ಮಾಡುವರು ಸತಿಪತಿಗಳು ಶಿಶುವೆನ್ನುತ್ತೆಲಾಲನೆ ಪಾಲನೆಯ ಮಾಡುವರು ಸತಿಪತಿಗಳು ಹೆತ್ತೊಡಲ ನಿಜ ಕಡಲ ಕಮಲಜ ನೀತನುತ್ತಮ ದೈವದರಕೆ ನುತ್ತೆ ಪದರತಿ ಸುತ್ತೆ ಪಾಡ್ಬಳು ತಾಯಿನಲ್ಲಿ ಉತಿಹಳು ದೈವದರಕೆ ಮುತ್ತೆ ಪದರಚಿ ಸುತ್ತೆ ಪಾಡ್ಬಳು ತಾಯಿ ನಲಿಯುತ್ತವಳೇ ತಾಯಿ ನಲಿಯುತ್ತಿಹಳು. ಪುರಾಣದ ರಚನೆಯ
ಮಾಡಿರುವಂತಹ ಕವಿಗಳು ಈ ಅಧ್ಯಾಯದಲ್ಲಿ 3 ಅಪರೂಪದ ಪ್ರಸಂಗಗಳನ್ನು ಉಲ್ಲೇಖ ಮಾಡ್ತಾರೆ. ಶಿಶು ಅವಸ್ಥೆಯಲ್ಲಿರುವಂತಹ ಬಾಲಕ ತಂದೆ ತಾಯಿಗಳ ಅಕ್ಕರೆಯ ಪ್ರೀತಿಯಲ್ಲಿ ಹೇಗೆ ಬೆಳೀತಾನೆ, ಆತನ ಬಾಲಲೀಲೆ ಏನು, ಅದರೊಟ್ಟಿಗೆ ಬೆಳೀತಾ ಬೆಳೀತಾ ಇರುವಾಗ ಪಡೆದ ತಂದೆಯಾಗಿರುವಂತ ಪರ್ವತಯ್ಯನವರು ಆತನಿಗೆ ವಿದ್ಯೆಯನ್ನ ಕೊಡಿಸುವಂತ ಪ್ರಸಂಗ. 8ನೇ ವಯಸ್ಸು ಪ್ರಾಪ್ತವಾದಾಗ ಧರ್ಮ ಸಂಸ್ಕಾರದ ಶಿವದೀಕ್ಷೆಯನ್ನ ಕೊಡಿಸಿರುವಂತಹ ಪ್ರಸಂಗವನ್ನ ಈ ಅಧ್ಯಾಯದೊಳಗೆ ಹೇಳುತ್ತಾರೆ. ಎಲ್ಲಾ ವಿಷಯಗಳು ಕೂಡ ಬಹಳ ಮಹತ್ವಪೂರ್ಣದಿಂದ ಕೂಡಿರುವಂತ ವಿಷಯಗಳೇ. ಒಂದೊಂದು ವಿಷಯದ ವಿಚಾರವನ್ನ ನಿಮ್ಮ ಮುಂದೆ ನಿಮ್ಮ ಮನಸ್ಸಿಗೆ ಪ್ರವೇಶ ಆಗುವಂತೆ ನಾವು ಬಿಡಿಸಬೇಕು ಅಂದ್ರೆ ಸಮಯದ ಅವಕಾಶ ಅತ್ಯಂತ ಅವಶ್ಯ. ಆದರೆ ಇರುವ ಸಮಯವನ್ನೇ ಸದುಪಯೋಗ ಮಾಡಿಕೊಂಡು ಎಷ್ಟು ವಿಷಯವನ್ನ ನಿಮ್ಮ ತಲೆಯೊಳಗೆ ತುಂಬಬೇಕೋ ಆ ಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ. ತೊಟ್ಟಿಲ ಶಿಶುವಾಗಿ, ಮಗುವಾಗಿ, ಮುದ್ದು ಕಂದಮ್ಮನಾಗಿ ಸಂಗನ ಬಸವಯ್ಯ ಎನ್ನುವಂತ ನಾಮವನ್ನು ಪಡೆದಿರುವಂತ ತನ್ನ ಕರುಳ ಬಳ್ಳಿಯಾಗಿರುವಂತ ಆ ಅಕ್ಕರೆಯ ಮಗುವನ್ನ ನಿತ್ಯವೂ ಕೂಡ ಹೆತ್ತ ತಾಯಿಯಾಗಿರುವಂತ ಗೌರಮಾಂಬೆ ತಾಯಿತನದ ಪ್ರೀತಿಯೊಳಗ ನಿತ್ಯ ನಿತ್ಯ ನೀರನ್ನ ಹಾಕಿ ಎರೆದು ಸ್ನಾನ ಮಾಡಿಸಿ ಶ್ರೀ ವಿಭೂತಿಯನ್ನ ಧಾರಣೆ ಮಾಡಿ ಧೂಪದ ಹೊಗೆಯನ್ನು ಕೊಟ್ಟು ತನ್ನ ಲಿಂಗಯ್ಯನ ಪೂಜೆಯ ಜೊತೆಗೆ ಸಂಗನ ಬಸವಯ್ಯನ ಲಿಂಗಕ್ಕೂ ಕೂಡ ಪೂಜೆಯನ್ನ ಮಾಡುತ್ತಾ ವಿಭೂತಿ ಧಾರಣೆಯನ್ನ ಮಾಡುತ್ತಾ ನಿತ್ಯವೂ ಕೂಡ ಸಂಸ್ಕಾರದ ಅಕ್ಕರೆಯೊಳಗ ತನ್ನ ಪರಮ ಪವಿತ್ರವಾಗಿರುವಂತ ಎದೆಯ ಹಾಲನ್ನು ಕುಡಿಸುತ್ತಾ ಹಡೆದವ್ವ ಸಂಗನ ಬಸವರನ್ನ ಬೆಳೆಸ್ತಾ ಇದ್ದಾಳೆ. ನಿನ್ನೆ ನಾನೊಂದು ಮಾತನ್ನ ಹೇಳಿದೆ. ಈ ಜಗತ್ತಿನೊಳಗ ದೇವರು ನೇರವಾಗಿ ಬರದೆ ಅವನು ತಾಯಿಯ ರೂಪದೊಳಗ ಈ ಜಗತ್ತಿನೊಳಗ ಲೀಲೆಯನ್ನ ತೋರ್ತಾನೆ. ಅದಕ್ಕಾಗಿನೇ ಬಲ್ಲವರು ಹೇಳಿದ್ರು, ಈ ಜಗತ್ತಿನೊಳಗ 100 ವರುಷವಿದ್ದರೂ ಕೂಡ ಈ ಮೂವರ ಸ್ಮರಣೆಯನ್ನ ಮರೆಯಬೇಡ. ನೀನು 100 ವರುಷ ಈ ಭೂಮಿಯ ಮೇಲೆ ಬಾಳಿ ಬದುಕಿದ್ದರೂ ಕೂಡ ನಿನ್ನ ಜೀವನದೊಳಗೆ ಈ ಮೂವರ ಸ್ಮರಣೆ ಮರೆಯಬೇಡ. ಮೊದಲು ನಿನಗೆ ಜನ್ಮ ಕೊಟ್ಟಿರುವಂತ ಹಡೆದವ್ವ ಅಮ್ಮ ಮಾ ಎಂದೂ ಮರೆಯಬೇಡ. ಎರಡನೇದು ಮಹಾತ್ಮ, ನಿನಗೆ ಗುರುವಾಗಿ ಅರಿವಾಗಿ ಮಹಾತ್ಮನಾಗಿ ಶರಣನಾಗಿ ಸತ್ಪುರುಷನಾಗಿ ನಿನ್ನ ಬದುಕನ್ನು ಉದ್ಧಾರ ಮಾಡುವಂತ ಮಹಾತ್ಮನನ್ನ ಎಂದೂ ಜೀವನದೊಳಗೆ ಮರೆಯಬೇಡ. ಮಾ ಅವ್ರ ಮಹಾತ್ಮ ಅವ್ರ ಪರಮಾತ್ಮ. ಈ ಜಗದೊಡೆಯನಾಗಿರುವಂತ ಪರಮಾತ್ಮನನ್ನ ಎಂದೂ ಕೂಡ ಜೀವನದೊಳಗ ನಿನ್ನ ಉಸಿರಿರುವವರೆಗೆ ಮರೆಯಬೇಡ. ಈ ಮೂವರೇ ಈ ಜಗತ್ತಿನ ಮಹಾದೈವ ಶಕ್ತಿಗಳು. ಅದಕ್ಕಾಗಿಯೇ ತೈತರ್ಯೋಪನಿಷತ್ತಿನೊಳಗ ಈ ದೇಶದೊಳಗ ಯಾರೂ ಹೇಳದೇ ಇರುವ ತತ್ವವನ್ನು ಹೇಳಿದ್ರು. ಎಲ್ಲದನ್ನೂ ಮರೆತರೂ ನಡೀತದ, ಈ 6 ಮಾತುಗಳನ್ನ ಮರಿಬೇಡ ಅಂತ ಹಿಂದಿನ ಗುರುಕುಲದ ಪದ್ಧತಿಯ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡಿ ಕಳಿಸ್ತಿದ್ರು. ಎಲ್ಲಾ ಮರಿ,
ವೇದ ಮರ್ತ ನಡೀತದ, ಉಪನಿಷತ್ತು ಮರ್ತ ನಡೀತದ, ಆಗಮ ಪುರಾಣ ಶಾಸ್ತ್ರ ಮತ್ತೊಂದು ಮಗದೊಂದು ಎಲ್ಲದನ್ನ ಮರ್ತ ನಡೀತದ. ಜೀವನದೊಳಗ ಈ 6 ಮಾತುಗಳನ್ನ ಮರಿಬೇಡ ಅಂತ ತೈತರ್ಯೋಪನಿಷತ್ತಿನೊಳಗೆ ಹೇಳ್ಯಾರ. 28 ಉಪನಿಷತ್ತುಗಳದಾವ ನಮ್ಮ ದೇಶದೊಳಗೆ. ಅದರೊಳಗೆ ಒಂದು ಉಪನಿಷತ್ತು ತೈತರ್ಯೋಪನಿಷತ್ತು. ಅದರೊಳಗೆ ಏನ್ ಹೇಳಿದ್ರು ಗೊತ್ತೇನ್ರಿ? ಮಾತೃದೇವೋ ಭವ. ಮೊದಲ ಮಾತಿದು ತಾಯಿಯನ್ನ ದೇವರು ಅಂತ ತಿಳಿ. ಅದಕ್ಕಿಂತ ಪ್ರತ್ಯಕ್ಷವಾದ ದೇವರು ಈ ಜಗತ್ತಿನೊಳಗೆ ಇನ್ನೊಂದಿಲ್ಲ. ನೀನು ಕಣ್ಣು ಬಿಟ್ಟಾಗ, ನೀನು ಭೂಮಿಗೆ ಬಿದ್ದಾಗ ತನ್ನೊಡಲಿನಲ್ಲಿ 9 ತಿಂಗಳುಗಳ ಕಾಲ ಇಟ್ಟುಕೊಂಡು ನಿನಗೆ ಜನ್ಮ ನೀಡಿದಳು ನಿನ್ನವ್ವ. ಮಾತೃದೇವೋ ಭವ. ಇವತ್ತಿನ ಮಕ್ಕಳಿಗೆ ಈ ಮಾತನ್ನು ಒತ್ತಿ ಒತ್ತಿ ಹೇಳಬೇಕಾಗ್ಯದ. ಮೊನ್ನೆ ಕಲಬುರಗಿಯೊಳಗ ಯೂನಿವರ್ಸಿಟಿಗಳಲ್ಲಿ, ಡಿಗ್ರಿ ಕಾಲೇಜುಗಳಲ್ಲಿ ಎವ್ರಿ ಡೇ ಸಂಜೆ ಪ್ರವಚನ, ಹಗಲೊತ್ತು 30 ದಿನಗಳು ಕೂಡ ನಾವು ಬೇರೆ ಬೇರೆ ಕಾಲೇಜುಗಳಲ್ಲಿ ಉಪನ್ಯಾಸವನ್ನು ಕೊಟ್ವಿ. ವ್ಯಕ್ತಿತ್ವ ವಿಕಾಸ, ಅದರ ಜೊತೆಗೆ ಇಂದಿನ ಯುವಕರಿಗೆ ಈ ಮಾತುಗಳ ಅವಶ್ಯಕತೆ ಬಹಳ ಹೇಳಬೇಕಾಗ್ಯದ. ತಾಯಿಯೇ ನಿಜವಾದ ದೇವರು, ಮಾತೃದೇವೋ ಭವ. ಅವರು ಹೇಳ ಇವತ್ತಿಗೂ ಸತ್ಯ ಆ ಮಾತು. ಎರಡನೇ ಮಾತು ಹೇಳಿದ್ರು ಪಿತೃದೇವೋ ಭವ. ನಿನಗೆ ಜನಕನಾಗಿರುವಂತ ತಂದೆ ಅವನು ದೇವರು. ಮೂರನೇ ಮಾತು ಹೇಳಿದ್ರು ಆಚಾರ್ಯ ದೇವೋ ಭವ. ನಾಲ್ಕನೇ ಮಾತನ್ನ ಹೇಳಿದ್ರು ಅತಿಥಿ ದೇವೋ ಭವ. ಈ 4 ಮಾತಿನ ಜೊತೆಗೆ ಇನ್ನೆರಡು ಮಾತನ್ನ ಹೇಳಿದ್ರು ಸತ್ಯಂ ವದ ಧರ್ಮಂ ಚರ. ಸತ್ಯತನದಿಂದ ಬದುಕು, ಧರ್ಮದಂತೆ ಬಾಳು. ಇದು ನಿಜವಾದ ಮನುಷ್ಯತ್ವದ ದಾರಿ. ಇವೆರಡರ ಮಧ್ಯದೊಳಗ ಸ್ವಾಮಿ ವಿವೇಕಾನಂದರು ದರಿದ್ರೋ ದೇವೋ ಭವ ಇದೊಂದು ಸೂತ್ರವನ್ನು ಕೊಟ್ಟರು. ಇದರ ಮುಂದುವರೆದ ಭಾಗವಾಗಿ ನಮ್ಮ ಪುರಾಣದ ಪುಣ್ಯ ಪುರುಷರಾಗಿರುವಂತ ಬಂಧನಾಳದ ಸಂಗನ ಬಸವ ಶಿವಯೋಗಿಗಳು ವಿದ್ಯಾರ್ಥಿ ದೇವೋ ಭವ ಅನ್ನುವಂಥ ಸೂತ್ರವನ್ನ ಈ ನಾಡಿಗೆ ಕೊಟ್ಟಂತ ಮಹಾನುಭಾವರದ. ವಿದ್ಯಾಲಯಗಳೇ ದೇವಾಲಯಗಳು, ವಿದ್ಯಾರ್ಥಿಗಳೇ ದೇವರು. ಈ ಮಾತನ್ನ ಕಲಬುರಗಿಯೊಳಗ ಸರ್ವಜ್ಞ ಇನ್ಸ್ಟಿಟ್ಯೂಟ್ ಅಂತ ಒಂದು ಸೈನ್ಸ್ ಕಾಲೇಜ್ ಅದ. ಚನ್ನಾರೆಡ್ಡಿ ಪಾಟೀಲ್ ಅದನ್ನು ನಡೆಸ್ತಾರೆ. ಅಲ್ಲಿ ಮಕ್ಕಳಿಗಾಗಿನೇ 11 ದಿನ ನಮ್ಮ ಪ್ರವಚನ ಬೆಳಿಗ್ಗೆ ನಡೆಯಿತು. 7 ರಿಂದ 8:15 ಅವರಿಗಾಗಿನೇ, ಮಕ್ಕಳಿಗಾಗಿನೇ ಪ್ರವಚನ. ಅವರು ಅಪ್ಪ ಅವರ ಮಾತನ್ನು ದೊಡ್ಡದಾಗಿ ಬರೆದು ಹಾಕ್ಯಾರ. ವಿದ್ಯಾರ್ಥಿ ದೇವೋ ಭವ. ಕಾಲೇಜ್ ಎಂಟ್ರೆನ್ಸ್ ಹಾಕ್ಯಾರ. ನಾನು ಅಲ್ಲಿಯೂ ಕೂಡ ಬಂಧನಾಳಪ್ಪ ಅವ್ರನ್ನ ನೆನೆಸ್ಕೊಂಡೆ. ಈ ಸ್ಲೋಗನ್ ಕೊಟ್ಟವ್ರು ಯಾರು ಅಂದ್ರೆ ಬಂಧನಾಳದ ಸಂಗನ ಬಸವ ಶಿವಯೋಗಿ. ಆ ಕಾಲೇಜಿನ ಮಕ್ಕಳಿಗೆ ಗೊತ್ತಿರಲಿಲ್ಲ ನೋಡಿ. ತಾಯಿಗಿಂತ ಮಿಗಿಲಾಗಿರುವ ದೈವ ಈ ಜಗತ್ತಿನೊಳಗೆ ಇಲ್ಲವೇ ಇಲ್ಲ. ಗೌರವಾಂಬೆ ತನ್ನಕ್ಕರೆಯ ಮಗನಾಗಿರುವಂತ ಸಂಗನ ಬಸವನನ್ನ ನಿತ್ಯವೂ ಸ್ನಾನ ಮಾಡಿಸಿ ಅಕ್ಕರೆಯಿಂದ ಅಮೃತಮಯವಾಗಿರುವಂತ ಎದೆ ಹಾಲನ್ನ ಕುಡಿಸ್ತಾ ಬೆಳೆಸ್ತಾ ಇದ್ದಾಳೆ. ಸಂಗನ ಬಸವೇಶ ನಿತ್ಯ ನಿತ್ಯ ಬಿದಿಗೆಯ ಚಂದಿರನಂತೆ ಬೆಳೀತಾ ಇದ್ದಾನೆ. ತೊಟ್ಟಿಲ ಮಗುವಾಗಿ ಲೀಲೆಯನ್ನು ತೋರುವಂತ ಸಂದರ್ಭವನ್ನ ಕವಿ ಬಹಳ ಚಂದ ಬರೆದಾನೆ ಈ ಪುರಾಣದೊಳಗೆ. ಸಂಗನ ಬಸವೇಶ ಮುದ್ದು ಮಗುವಾಗಿ ತೊಟ್ಟಿಲಲ್ಲಿ ಮಲಗಿರುವಾಗ ದೀಪದ ಬೆಳಕನ್ನು ನೋಡಿ ಕುಲುಕುಲು ಅಂತ ನಗುತ್ತಿದ್ದನಂತೆ. ಯಾಕೆ? ಮುಂದೊಂದು ದಿನ ನಾನು ಈ ನಾಡಿಗೆ ಬೆಳಕಾಗಬೇಕು ಅನ್ನುವಂತ ಸತ್ಯವನ್ನ ಸಾರುವ ರೀತಿಯೊಳಗ ಬಾಲ ಸಂಗನ ಬಸವೇಶ ನಗುತ್ತಾ ಇದ್ದ. 2 ಕೈಗಳನ್ನ ತಟ್ಟಿ ಚಪ್ಪಾಳೆಯನ್ನ ಹಾಕ್ತಿದ್ದ. ನಾನು ಶಿವನಾಮ ಸ್ಮರಣೆಯನ್ನ ಮಾಡುವಂತ, ಭವಮಾಲೆಯನ್ನ ದೂರ ಮಾಡುವಂತ ಒಬ್ಬ ನಿಜ ಭಕ್ತನಾಗಿ
ಈ ನಾಡಿಗೆ ಮುಕ್ತಿಯನ್ನು ಕೊಡಬೇಕು ಅನ್ನುವಂತ ಲೀಲೆಯನ್ನು ತೋರುವಂತೆ ಬಾಲ ಶಿಶುವಾಗಿರುವಂತ ತೊಟ್ಟಿಲ ಮಗುವಾಗಿರುವಂತ ಸಂಗನ ಬಸವೇಶ ತನ್ನೆರಡೂ ಕೈಗಳನ್ನು ಚಪ್ಪಾಳೆಯ ಮೂಲಕ ನಡ್ತಾ ಇದ್ದಾನೆ. ಎರಡೂ ಪಾದಗಳಿಂದ ತೊಟ್ಟಿಲಿನ ಆ ಕಟ್ಟುಗಳನ್ನು ಹೀಗೆ ಒದಿತಾ ಇದ್ದ ಮಗು ಸಂಗನ ಬಸವ. ಕರ್ಮವನ್ನ ಮೆಟ್ಟಿ ಅರಿಷಡ್ವರ್ಗ ಗುಣಗಳನ್ನ ಮೆಟ್ಟಿ ನಾನು ಧರ್ಮವನ್ನ ಎತ್ತಿ ಹಿಡಿತೇನೆ, ಇದು ನನ್ನ ಬಾಲಲೀಲೆ ಅನ್ನುವಂತ ರೀತಿಯೊಳಗ ಸಂಗನ ಬಸವರ ಲೀಲೆ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ ಸಂಗನ ಬಸವ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ ದೇವರ ನಾಮಂದ್ರ ಮೂಕಾಗಿ ಕೇಳ್ಯಾನ. ದೇವರ ನಾಮಂದ್ರ ಮೂಕಾಗಿ ಕೇಳ್ಯಾನ. ಮುದುಕಯ್ಯ, ಅವರಿಗೆ ಮುದುಕಯ್ಯ ಅಂತ ಕರೆದಾರ. ಯಾಕಂತ ಹೇಳ್ತೀನಿ ಮುಂದೆ. ಮುದುಕಯ್ಯ ಮಂದಿಯ ಮನಸ ಗೆದ್ದಾನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ ಸಂಗನ ಬಸವ ಶಿವಯೋಗಿ. ಸಂಗನ ಬಸವ ಶಿವಯೋಗಿ. ಸಂಗನ ಬಸವ ಶಿವಯೋಗಿ. ದೇವರ ನಾಮಂತ್ರ ಮೂಕಾಗಿ ಕೇಳ್ಯಾನ. ದೇವರ ನಾಮಂತ್ರ ಮೂಕಾಗಿ ಕೇಳ್ಯಾನ. ದೇವರ ಶಿವಾಯ. ದೇವರ ನಾಮಂತ್ರ ಮೂಕಾಗಿ ಕೇಳ್ಯಾನ. ದೇವರ ನಾಮಂತ್ರ ಮೂಕಾಗಿ ಕೇಳ್ಯಾನ ಸಂಗನ ಬಸವ ಶಿವಯೋಗಿ. ಸಂಗನ ಬಸವ ಶಿವಯೋಗಿ. ದೇವರ ನಾಮಂದ್ರ ಮೂಕಾಗಿ ಕೇಳ್ಯಾನ. ದೇವರ ನಾಮಂದ್ರ ಮೂಕಾಗಿ ಕೇಳ್ಯಾನ. ಮುದುಕಯ್ಯ 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 ಮುದುಕಯ್ಯ. ದೇಹ ಮನಸ ಗೆದ್ದಾನ. ದೇಹ ಮನಸ ಗೆದ್ದಾನ. ಮನಸಾಗ ಇವನು ಉಳಿದಾನ. ಮನಸಾಗ ಇವನು ಉಳಿದಾನ. ಸಂಗನ ಬಸವ ಶಿವಯೋಗಿ. ಸಂಗನ ಬಸವ ಶಿವಯೋಗಿ. ತೊಟ್ಟಿಲಾದೊಂದು ತೊಳೆದ ಮುತ್ತನು ಕಂಡೆ. ತೊಟ್ಟಿಲಾದೊಂದು ತೊಳೆದ ಮುತ್ತನು ಕಂಡೆ. ಹೊಟ್ಟೆ ಮೇಲಾಗಿ ಮಲಗ್ಯಾನ. ಹೊಟ್ಟೆ ಮೇಲಾಗಿ ಮಲಗ್ಯಾನ ಬಸವಯ್ಯ. ಹೊಟ್ಟೆ ಮೇಲಾಗಿ ಮಲಗ್ಯಾನ ಸಂಗಯ್ಯ. ದೃಷ್ಟಿಯ ಬೊಟ್ಟ ಇಟ್ಟೇನ. ದೃಷ್ಟಿಯ ಬೊಟ್ಟ ಇಟ್ಟೇನ. ದೃಷ್ಟಿಯ ಬೊಟ್ಟ ಇಟ್ಟೇನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ. ಜೋಗುಳ ಹಾಡಿದರ ಜೋರಾಗಿ ನಗುತ್ತಾನ. ಸಂಗನ ಬಸವ ಶಿವಯೋಗಿ.
ತೊಟ್ಟಿಲ ಶಿಶುವಾಗಿರುವಂತ ಸಂಗನ ಬಸವಯ್ಯನನ್ನ ಹಡೆದವ್ವ ಹಾಲುಣಿಸಿ ತೊಟ್ಟಿಲಲ್ಲಿ ಹಾಕಿ ತೊಟ್ಟಿಲನ್ನ ಹಿಡಿದು ಹೀಗೆ ತೂಗುವಾಗ ಆ ಮುದ್ದು ಮಗುವಿನ ಮುದ್ದಾದ ನಗುವನ್ನ ಕಂಡಂತ ಹಡೆದವ್ವ ಎಂತ ಭಾವವನ್ನ ವ್ಯಕ್ತಪಡಿಸ್ತಾಳ. ಇದು ಮಸೂತಿ ಸುತ್ತಮುತ್ತಲಿನ ನಾಡಿನೊಳಗ ಜನಪದರು ಹಾಡಿ ಆನಂದ ಪಟ್ಟಾರ. ಎಷ್ಟು ಚಲೋ ಮಾತುಗಳು, ಗರತಿಯರ ಮಾತುಗಳು ಸತ್ಯತನದಿಂದ ಕೂಡಿರ್ತಾವ. ಅವರಲ್ಲಿ ಕಪಟ ಇರೋದಿಲ್ಲ. ಅವರು ಈಗಿನವರಂಗ ಸರ್ಟಿಫಿಕೇಟ್ ಪಡೆದು ಬುದ್ಧಿವಂತರಾದವರಲ್ಲ. ಈಗಿನ ನಮ್ಮ ಬುದ್ಧಿಗಳ ಕೆಟ್ಟ ಸುಮಾರು. ನಾವು ಗಾಣದ ಎತ್ತು ತಿರುಗುತ್ತಿತ್ತಂತ. ಅವ ಗಾಣಿಗ ಎತ್ತು ಕಟ್ಟಿ ಊಟಕ್ಕಂತ ಒಳಗೆ ಹೋಗ್ಯಾನ. ಒಬ್ಬ ಬಾಳ ಓದಿದವ ಬಂದಂತ. ಅಲ್ಲೋ, ಗಾಣಕ್ಕೆ ಎತ್ತು ಕಟ್ಟಿ ಒಳಗೆ ಹೋಗಿ ಅಲ್ಲ, ಅದು ಮಲ್ಕೊಂಡ್ರೆ ಹೆಂಗ ಅಂತ ಕೇಳಿದ್ ನಾನು. ಇವು ತೆಲಿನ ಹಿಂಗಿರ್ತಾವ. ಅವಾಗ ಅವ ಹೇಳ್ದ, ಅದು ನನಗೆ ಗೊತ್ತಾಗಬೇಕು ಅಂತನ ಅದ್ರ ಕೊಳ್ಳಾಗ ನಾ ಗಂಟಿ ಕಟ್ಟಿನಿ ಅಂತೇವ. ಅದು ಹಿಂಗ ಅಡ್ಡಾಡೋ ಮುಂದ ಗಳ 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 ಗಟ್ಟಿ ಬಾರಿಸ್ತದ. ಎತ್ತು ತಿರ್ಗಾಕತ್ಯಾದ ಅಂತ ನನಗೆ ಗೊತ್ತಾಗುತ್ತದ ಅಂದೇವ. ಅವಾಗ ಅವ ಬುದ್ಧಿವಂತ ಅಂದಂತ, ನಿಂತಲ್ಲೇ ನಿಂತು ಅಳಿಗಾಡಿಸಿದ್ರೆ ಹೆಂಗ ಮಾಡ್ತಿ ಅನ್ನಂತ. ಅವಾಗ ಅವ ಹೇಳಿದ್ನಂತ, ಅದು ನಿನ್ನಟ್ಟು ಸಾಲಿ ಓದಿಲ್ಲ ಅಂತ. ಈ ಸಾಲಿ ಓದಿದ ಮಂದಿ ಹಣೆ ಬಾರಿ ಹಿಂಗದ. ಇಟ್ಟು ತೆಲಿ ಓಡಿಸ್ತಾವ. ಇಂಥ ತೆಲಿಗೆ ಎಂದೂ ದೈವ ಗುರು ಭಕ್ತಿ ಭೇಟಿಯಾಗಕ್ ಸಾಧ್ಯ ಇಲ್ಲ. ಅವು ಎಂದೂ ಉದ್ಧಾರ ಆಗಕ್ಕಂತೂ ಮೊದಲ ಸಾಧ್ಯ. ಭಕ್ತಿಗೆ ಭಾವ ಬೇಕೇ ವಿನಃ ಬರೇ ಬುದ್ಧಿವಂತಿಕೆ ನಡೆಯಂಗಿಲ್ಲ. ನಿನ್ನ ಬುದ್ಧಿವಂತಿಕೆ ವ್ಯಾಪಾರದೊಳಗೆ, ಉದ್ಯೋಗದೊಳಗೆ, ನಿನ್ನ ನೌಕರಿಯೊಳಗೆ, ಚಾಕರಿಯೊಳಗೆ ಇಟ್ಕೋ. ದೇವರ ಮುಂದೆ ನಿನ್ನ ಬುದ್ಧಿ ಬೇಕಾಗಿಲ್ಲ, ಭಾವನೆ ಬೇಕು. ಗುರುವಿನ ಮುಂದೆ ನಿನ್ನ ಬುದ್ಧಿ ಬೇಕಾಗಿಲ್ಲ, ಭಾವಭಕ್ತಿ ಬೇಕು. ಅಲ್ಲಿ ಕಿಂಕರನಾಗಿ ನೀನು ನಡ್ಕೊಂಡಿ ಅಂದ್ರೆ ಗುರುವಿನ ಅನುಗ್ರಹ ನಿನ್ನ ಮೇಲೆ ಆಗ್ತದೆ. ತೊಟ್ಟಿಲ ಮಗುವಾಗಿರುವಂತ ಈ ಮಗುವಿನ ಕುರಿತಾಗಿ ಗರತಿಯರು ಈ ಮಾತು ಹೇಳ್ಯಾರ್ರಿ. ಎಷ್ಟು ಚಲೋ ಮಾತು. ಮತ್ತೊಂದು ಕಡೆ ಗರತಿ ಹೇಳ್ಯಾಳ, ಬಂತನಾಳ ಶರಣಯ್ಯ. ಸಂಗನ ಬಸವ ಅಪ್ಪುಗಳ ಕುರಿತಾದ ಮಾತುಗಳು ಜನಪದ ಸಾಹಿತ್ಯದೊಳಗೆ ಸಿಗ್ತಾವ. ಬಂತನಾಳ ಶರಣಯ್ಯ ನಾನಿನ್ನ ಮಗಳಯ್ಯ. ಏನ್ ಭಾವ ಅದು? ಬಂತನಾಳ ಶರಣಯ್ಯ ನಾನಿನ್ನ ಮಗಳಯ್ಯ. ಲೇಸ ನಿತ್ಯಯ್ಯ ಬಸವಯ್ಯ ನನ್ನ ಮೇಲೆ. ಲೇಸ ನಿತ್ಯಯ್ಯ ಬಸವಯ್ಯ ನನ್ನ ಮೇಲೆ. ಸಾಸಿವೆಯಷ್ಟು ದಯವಿರಲಯ್ಯ. ಸಾಸಿವೆಯಷ್ಟು ದಯವಿರಲಯ್ಯ. ಬಂಧನಾಳದ ಸಂಗನ ಬಸವಯ್ಯ. ಓ ಶರಣಯ್ಯ, ಓ ನನ್ನಯ್ಯ, ನಾನಿನ್ನ ಮಗಳಯ್ಯ. ಏನೋ ಅವರ ಭಾವನೆಗಳು ಅಪ್ಪ ಅವರ ಬಗ್ಗೆ. ಏನದು ಶ್ರದ್ಧೆ? ಮಗುವಾಗಬೇಕು, ಮನಸ್ಸು ಮಗುವಾಗಬೇಕು. ಮಹಾತ್ಮರ ಅನುಗ್ರಹ ನೋಡಿ. ಹಾಗೆ ಈ ತಾಯಿಯ ನುಡಿಯಂತೆ ತೊಟ್ಟಿಲಲ್ಲಿ ಮಲಗಿರುವಂತ ಸಂಗನ ಬಸವರ ಬಾಲ ಲೀಲೆಯನ್ನ ನೋಡುವಂತ ಹಡೆದವ್ವ ಗೌರವಾಂಬೆ ಅಂತಾಳ, ತೊಟ್ಟಿಲಾದಾಗೊಂದು ತೊಳೆದ ಮುತ್ತನು ಕಂಡೆ. ಈ ತೊಟ್ಟಿಲಲ್ಲಿ ಮಲಗಿರುವಂತ ಈ ತೊಳೆದ ಮುತ್ತು ಸಾಮಾನ್ಯ ಮುತ್ತಲ್ಲ. ಮುತ್ತಂದ್ರೆ ಬಹಳ ಕಿಮ್ಮತ್ತು. ಇನ್ನು ತೊಳೆದ ಮುತ್ತು ಅಂದ್ರೆ ಎಷ್ಟು ವಿಶೇಷ ಇರ್ಬೇಕ. ಮುತ್ತು ನೋಡಿರೇನ್ ನೀವು? ದೇವಾ, ನೀವು ನೋಡಿದ ಮುತ್ತು ಪ್ಲಾಸ್ಟಿಕ್ಕಿನ ಮುತ್ತು. ಅವು 100 ರೂಪಾಯಿ ಕೊಟ್ಟರೆ 100 ಸಿಗ್ತಾವ. ಅವು 1 ವಾರ ಇದ್ದಂಗೆ ಇರ್ತಾವ, ಮೇಲೆ ಚರ್ಮ ಸುಲಿತಾವ.
ಪ್ಲಾಸ್ಟಿಕ್ ಮುತ್ತು. ನಾ ಹೇಳೋದು ಸೃಷ್ಟಿಯೊಳಗೆ ತಯಾರಾಗುವ ಮುತ್ತು. ಹೆಂಗೆ ತಯಾರಾಗ್ತದ್ರಿ ಅಪ್ಪ ಅವರೇ? ಗೊತ್ತಿಲ್ಲ ಬಹಳ ಜನರಿಗೆ. ಈ ಸೃಷ್ಟಿಯೊಳಗೆ ಭಗವಂತನ ಲೀಲಾ ಬಹಳ ಅದ್ಭುತ ಅದ. ಬೆಲೆ ಬಾಳುವ ಮುತ್ತುಗಳು ತಯಾರಾಗ್ತಾವ ನೋಡಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಮಳೆಗಳದಾವಲ್ಲ, ಆ ಮಳೆಗಳಲ್ಲಿ ಒಂದು ಮಳೆ ಸ್ವಾತಿ ಮಳೆ. ಆ ಸ್ವಾತಿ ಮಳೆ ಬರುವಾಗ ಸ್ವಾತಿ ಮಳೆಯ 2ನೇ ಚರಣದ ಹನಿಗಳು ಸಮುದ್ರದ ಮೇಲೆ ಬೀಳುವ ಕಾಲದೊಳಗ ಸಮುದ್ರದ ಆಳದಲ್ಲಿರುವಂತ ಸಿಂಪುಗಳು, ಕಪ್ಪೆ ಚಿಪ್ಪುಗಳು ಅವು ಮೇಲೆ ತೇಲಿ ಬರ್ತಾವ. ಹಿಂಗ ಮುಚ್ಚಿಕೊಂಡಿರುವಂತ ಸಿಂಪುಗಳು ಇಬ್ಬಾಗವಾಗಿ ಬಾಯಿ ತೆಗಿತಾವ. ಬಾಯಿ ತೆಗೆದಾಗ ಸ್ವಾತಿ ಮಳೆಯ ನೀರ ಹನಿ ಆ ಸಿಂಪಿನೊಳಗೆ ಬಿದ್ರ ಅವುಗಳನ್ನು ತಗೊಂಡು ಆ ಸಿಂಪು ಹೆಂಗ ಮುಚ್ಚಿಕೊಂಡು ಕೆಳಗೆ ತಗೊಂಡು ಹೋಗ್ತದ. ಮುಂದೆ 6 ತಿಂಗಳಿಗೆ ಬೆಲೆ ಬಾಳುವ ಮುತ್ತುಗಳಾಗಿ ತಯಾರಾಗ್ತಾವ. ಮುತ್ತುಗಳಾಗಿ ಎಂಥ ಅದ್ಭುತ ಲೀಲೆ ಇದು ಶಿವನ ಸೃಷ್ಟಿಯೊಳಗ. ಆ ಮುತ್ತುಗಳಿಗೆ ಬೆಲೆ ರಾಜ ಮಹಾರಾಜರು ದೊಡ್ಡ ದೊಡ್ಡ ತಿರುಪತಿ ತಿಮ್ಮಪ್ಪನಂತ ದೇಗುಲದೊಳಗ ಕಿರೀಟದೊಳಗ ಆ ಬೆಲೆ ಬಾಳುವ ಮುತ್ತುಗಳನ್ನು ಇಡುತ್ತಾರೆ. ಅವು ಎಲ್ಲಿ ಬೇಕಲ್ಲಿ ಸಿಗೋದಿಲ್ರಿ. ಹಂಗ ನಮ್ಮಪ್ಪ ಮಸೂತಿ ಗ್ರಾಮದ ಹಿರಿಯ ಮಠದೊಳಗೆ ಹುಟ್ಟಿರುವಂತ ಗೌರಮಾಂಬೆಯ ಮುದ್ದು ಮಗು ಸಂಗನ ಬಸವ, ಇದು ಬೆಲೆ ಬಾಳುವ ತೊಳೆದ ಮುತ್ತು, ಬೆಲೆಯುಳ್ಳ ಮುತ್ತು. ಉಳಿದುವೆಲ್ಲ ಪ್ಲಾಸ್ಟಿಕ್ ಮುತ್ತು. ಹುಟ್ಟ್ಯಾಗ ಬೆಳೆದಾವ ಸಾಯ್ತು. ಇವು 100 ರೂಪಾಯಿ ಕಿಮ್ಮತ್ತು. ಆ ಮುತ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಕಟ್ಟಲಿಕ್ಕೆ ಆಗಲ್ಲ. ಇದನ್ನ ಚನ್ನಬಸವಣ್ಣನವರು ಅಂದು 12ನೇ ಶತಮಾನದೊಳಗ, ಇವತ್ತಿದನ್ನ ನಾವು ವಿಚಾರ ಮಾಡ್ತೀವಿ ಈ ಕಾಲದೊಳಗಂದ್ರೆ 900 ವರ್ಷಗಳ ಹಿಂದೆ ಚನ್ನಬಸವಣ್ಣನವರು ಹೇಳ್ಯಾರ, ಮೇಘ ಜಲವೆಲ್ಲ ಮುತ್ತಾದಡೆ ಸಪ್ತ ಸಾಗರಗಳಿಗೆ ಉದಕ ಎಲ್ಲೆಲ್ಲಿ ಹುದೋ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಮಧ್ಯರಿಗೆ ಠಾವು ಎನ್ನೆಲ್ಲಿ ಹುದೋ, ಹುಟ್ಟುವ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿ ಹುದೋ, ಕೂಡಲ ಚನ್ನ ಸಂಗಮ ದೇವ ಇದು ಕಾರಣ, ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ನೋಡ ಅಂತ ಅವತ್ತೇ ಡಿಕ್ಲೇರ್ ಮಾಡ್ಯಾರ. ಅವತ್ತ ಇವತ್ತಲ್ರಿ, 900 ವರ್ಷದ ಹಿಂದೆ ಹೇಳ್ಯಾರ. ಹಿಂಗ ಕೋಟಿಗೊಬ್ಬ ಮಹಾತ್ಮನಾಗಿ ಬಂದವರೇ ತೊಳೆದ ಮುತ್ತಾಗಿ ತೊಟ್ಟಿಲಲ್ಲಿ ಬಾಲಲೀಲೆಯನ್ನ ತೋರುತ್ತಿರುವಂತ ನಮ್ಮಪ್ಪ ಸಂಗನ ಬಸವ. ತೊಳೆದ ಮುತ್ತನು ಕಂಡೇ, ತೊಳೆದಿದ್ದು ಅಂದ್ರೆ ಶುಭ್ರವಾಗಿ ಸ್ವಚ್ಛಂದವಾಗಿ ಮಿರಿಮಿರಿ ಮಿಂಚುವಂತ ತಳತಳ ಹೊಳೆಯುವಂತ ಬೆಲೆ ಬಾಳುವಂತ ಮುತ್ತು ಪಡೆದೆ ಅಂತ ಗೌರವಾಂಬೆ ಆನಂದ ಪಡ್ತಾಳ. ತೊಟ್ಟಿಲ ಮಗುವನ್ನ ನೋಡಿ ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಮಲಗ್ಯಾನ ಸಂಗನ ಬಸವಯ್ಯ. ಅಂಗಾತ ಮಲಗಿರುವ ಮಗುವನ್ನು ನೋಡಿ ಹಡೆದವ ಆನಂದ ಪಡ್ತಾಳೆ, ಸಂತೋಷ ಪಡ್ತಾಳೆ. ಏನ ಆನಂದ, ಅದಕ್ಕೆ ಮಾತೃ ವಾತ್ಸಲ್ಯ ಅಂತ ಕರೀತಾರೆ. ತಾಯಿಯನ್ನ ಕರುಣಾಮಯಿ ಅಂತ ಕರೀತಾರೆ. ನಾವೆಲ್ಲ ಈ ಜಗತ್ತಿನೊಳಗೆ ತಿಳ್ಕೋಬೇಕು. ನೀನು 100 ದೇವರನ್ನ ಮರೆತರೂ ನಡೀತದ, ಆದ್ರೆ ಹೆತ್ತವ್ವನ ಋಣವನ್ನ ಎಂದೂ ಮರಿಬೇಡ ಜೀವನದೊಳಗೆ. 10 ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸುವುದು ಪರಮ ಶ್ರೇಷ್ಠ. ಮನೆಯೊಳಗಿರುವ ಅವ್ವನಿಗೆ ನೋವನ್ನ ಕೊಟ್ಟು ಯಾವೋ ಸೌದತ್ತಿ ಎಲ್ಲವೂ ಹೋದ್ನ, ಎಲ್ಲವೂ ನಿನ್ನ ಆಗ್ತದ. ಎಲ್ಲವನು ಒಂದು ಹೋಗಿ ಕೈ ಮುಗಿದಾಗ ಎಲ್ಲ ಒಂದು ಇಲ್ಯಾಕೆ ಬಂದಿಯೋ, ನಿಜವಾದ ಎಲ್ಲವೋ ಮನ್ಯಾಗ ಕುಂತಾಳೋ ತನ್ಯ. ಆ ಎಲ್ಲವನ್ನು ಕಣ್ಣಾಗ ನೀರು ಬರಂಗ ಮಾಡಿ ಈ ಕಲ್ಲವನ ಮುಂದೆ ಎಲ್ಲವೂ ಅಂತ ಯಾಕೆ ಬಂದಿ? ಎಂತ ಅಪರೂಪದ ವಾತ್ಸಲ್ಯ ಅದು.
ಗೌರವಾಂಬೆ ಹಿರಿ ಹಿರಿ ಹಿಗ್ಗುತ್ತಾಳ, ಆನಂದ ಪಡ್ತಾಳ, ಸಂತೋಷ. ಮುದ್ದು ಮಗನನ್ನ ನೋಡಿ ಹೊಟ್ಟೆ ಮೇಲಾಗಿ ಮಲಗ್ಯಾನ ಸಂಗನ ಬಸವಯ್ಯ. ದೃಷ್ಟಿಯ ಬೊಟ್ಟ ಇಟ್ಟೇನ. ಯಾಕೆ? ಬಂಗಾರದಂತ ಬಣ್ಣ, ವಿಶಾಲವಾದ ಹಣೆ, ವಿಶಾಲವಾದ ಕಣ್ಣುಗಳು, ನೀಳಾದ ಮೂಗು, ಕೆಂದುಟಿಯ ಮೂಲಕ ನಗುವ ಆ ಮಗುವಿನ ಹಿಗ್ಗನ್ನ ನೋಡಿ ಹಡೆದವು ಆ ಗೌರವಾಂಬೆ. ಆನಂದ ಪಟ್ಟು ಕೆನ್ನೆಗೊಂದು ಕಪ್ಪು ಚುಕ್ಕೆಯನ್ನಿಟ್ಟು ನನ್ನ ದೃಷ್ಟಿನೇ ನನ್ನ ಮಗನಿಗೆ ಆಗ್ತದಂತ ಖುಷಿ ಪಡ್ತಿದ್ಲು, ಖುಷಿ ಪಡ್ತಾ ಇದ್ಲು. ಬಹಳ ಅಪರೂಪದ ಪ್ರಸಂಗ ಇದು. ಅದರೊಟ್ಟಿಗೆ ಈ ಮುದುಕಯ್ಯ ಅನ್ನುವಂತ ಪದವನ್ನು ಯಾಕೆ ಬಳಸಿದ್ರು ಅಂದ್ರ, ಆ ಮನೆಯೊಳಗ ಅಜ್ಜಿ ಇದ್ಲು. ಅಜ್ಜಿ ಹೆಸರು ಚಿನ್ನಮ್ಮ. ಯಾರು ಚಿನ್ನಮ್ಮ? ಏನು ಸಂಗನ ಬಸವರ ತಂದೆ ಜನ್ಮದಾತ ಪರುತಯ್ಯನವರಿದ್ರೋ ಅವರ ಹಡೆದ ತಾಯಿ ಚಿನ್ನಮ್ಮ. ಪರುತಯ್ಯನವರ ತಂದೆ ಹೆಸರು ಸಂಗನ ಬಸವಯ್ಯ. ಚಿನ್ನಮ್ಮ ಅಂತಿದ್ಲಂತ, ಯಪ್ಪ ಎಂತ ಹೆಸರಿಟ್ಯೋ, ನನಗೆ ದೊಡ್ಡ ಪದ್ಧತಿ ಆಗ್ಯಾರಂತಿತ್ತು ಅಜ್ಜಿ. ಯಾಕಂದ್ರೆ ಒಂದು ಕಾಲ ಹಂಗಿತ್ರಿ, ಗಂಡನ ಹೆಸರು ಕೊಟ್ಟು ಕರಿತಿರ್ಲಿಲ್ರಿ, ಗೌರವದಿಂದ ಕರೀತಿದ್ರು. ಹೆಂಗ ಕರೀಲೋ ತಮ್ಮ್ಯಾ, ನಾನು ನಮ್ಮ ಏರಿಯಾನ ಹೆಸರಿಟ್ಟಿ ಹಂಗಿತ್ತು. ಈಗ ಅದಕ್ಕೇನು ಕಿಮ್ಮತ್ತ ಇಲ್ಲ. ಈಗ ಬರೀ ಹಸ್ಬೆಂಡ್ ಆಗ್ಯಾವ. ಎಲ್ಲಿ ಹೋಗದೆ ಅಂತ ಅಂತಿರ್ತಾವ. ಹೀಗಾಗ್ಯಾವ ಈಗೆಲ್ಲ. ಒಂದು ಕಾಲಿತ್ಯವ ಅಜ್ಜಿ ನೋಡ್ರಿ, ಈ ಮುದುಕಯ್ಯ ಅಂತ ಯಾಕೆ ಬಂತು ಅನ್ನೋದು ಹೇಳಾಕತ್ತೀನಿ. ಚಿನ್ನಮ್ಮವ್ವ ತಮ್ಮ ಹಿರಿಯನ ಹೆಸರು ಮೊಮ್ಮಗನಿಗೆ ಇಟ್ಟದಕ್ಕ ಹೆಸರುಗೊಂಡು ಕರೆದ್ರ ನನ್ನ ಪತಿಗೆ ಅಗೌರವ ಆಗ್ತದಂತ ತಿಳ್ಕೊಂಡು ಮುದುಕಯ್ಯ 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 ಅಂತಿತ್ತಂತ ಅಜ್ಜಿ ಮುದುಕಿ. ಎಂತ ಸಂದರ್ಭ ಅಲ್ಲ. ಹಂಗಿತ್ರಿ ಅದು. ಹೆಸರುಗೊಂಡು ಕರೆಯೋದು ಕೂಡ ಕಷ್ಟ ಅನಿಸ್ತಿತ್ತು. ಕೆಲವರು ಆ ಸಂಸ್ಕೃತಿಯೊಳಗ ಬದುಕ್ಯಾರ. ಲಿಂಗ ಪೂಜೆಗೆ ಚಂದ. ನೀಲಾಂಬಿಕೆ ಹೇಳ್ತಾಳೆ ಈ ಮಾತನ್ನ, ಲಿಂಗ ಪೂಜೆಗೆ ಚಂದ, ಗಂಗೆ ತೋಟಕ್ಕೆ ಚಂದ. ಲಿಂಗ ಪೂಜೆಗೆ ಚಂದ, ಗಂಗೆ ತೋಟಕ್ಕೆ ಚಂದ, ಮಂಗಳ ಸೂತ್ರವು ಚಂದ, ಬಸವರಸರೇ ನನಗೆ ಚಂದ ಅಂತ ನೀಲಾಂಬಿಕೆ ಹೇಳ್ಯಾರ. ಹಂಗಿದ್ರು ಅವರೆಲ್ಲ. ಗುಲ್ಗಂಜಿ ಗುಂಪ, ಗುಲ್ಗಂಜಿ ಗುಂಪ ಬೆಳದಿಂಗಳ ತಂಪ. ಗುಲ್ಗಂಜಿ ಗುಂಪ ಬೆಳದಿಂಗಳ ತಂಪ. ನಮ್ಮ ಮನೆಯವರು ನನಗಿಂತ ಕೆಂಪ ಶರಣಬಸವರು ಅಂತ ಮಾದಮ್ಮ ಹೇಳ್ತಿದ್ರಂತೆ. ಕೆಲವರಿಗೆ ಶರಣಬಸಪ್ಪನವ್ರು ಮಡದಿ. ಈಗಿನವ್ರಿಗೆ ಒಬ್ಬರಿಗೆ ಹೇಳಕ್ ಬರ್ತದೆ ನೋಡ್ರಿ, ಡಾರ್ಲಿಂಗ್ ಅಂತಾರೆ. ಈಗಿನ ಮಂದಿ ನಂಗೆ ಏ ಬಾಬು ಬೇಬು ಅಂತ ಕರೆಯೋ ಮಂದಿ ಹುಡ್ದ್ಯಾರಿ. ಕಾಲ ಬದಲೇ ಆಗ್ಯಾವ್ರಿ. ಇನ್ನೂ ಕೆಲವು ಹಿಂಗದಾವ್ರಿ, ಇವು ಮನ್ಯಾಗ ಕೆಟ್ಟ ಕಾಡಿಸಿಬಿಟ್ಟಿರ್ತಾವ. ಗಂಡ ಅಲ್ರಿ ಗುಂಡ್ಕಲ್ಲಾಗ್ಯಾವ ಇವು ಮನೆಯಾಗಿದ್ದು. ಹಿಂಗೆ ಒಬ್ಬಾಕಿ ಪಾಪ ಈ ಮಂಗಲದ ಕಾರ್ಯ ನಡೆಯೋ ಮುಂದೆ ಆ ಊರಾಗಂದ್ರೆ ಆಕಿ ಫೇಮಸ್. ಹಾಡೋದ್ರೊಳಗ ಇಂಥ ಮಂಗಲ ಕಾರ್ಯ ಮಾಡೋ ತೊಟ್ಲಕ್ಕೂ ಆಕೆ ಇರ್ತಿತ್ಲು, ಲಗ್ನದಾಗೂ ಆಕೆ ಮುಂದ, ಕುಬಸದ ಕಾರ್ಯ ಮಾಡಿದ್ರೆ ಆಕೆ ಮುಂದ. ಹಿಂಗಾಗಿ ಎಕ್ಕ 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 ಇವತ್ತು ನನ್ನ ಮಗಳದ ಕುಬಸದ ಬಾ ಆಕೆ ಕರ್ಕೊಂಡು ಹೋಗಿದ್ರು. ಹೋಗೋಕ್ಕಿಂತ ಮೊದಲ ಮನ್ಯಾಗ ಗಂಡನ ಕೂಡ ಸಿಕ್ಕಾಪಟ್ಟೆ ಜಗಳ ಆಗಿತ್ತು. ಅದು ಶಿಫ್ಟಿನಾಗ ಹೋಗಿದ್ಲ. ಹೋಗಿ ಎಲ್ಲ ಕಾರ್ಯ ಮಾಡಿ ಆಕೆ ಕೈಯಾಗ ಮೊದಲು ಆರತಿ ಕೊಡ್ತಿದ್ರು. ಆಕೆ ಆರತಿ ಮಾಡಿದ್ಲು. ಆರತಿ ಮಾಡಿದ್ಗಳೇ ನಿಮಗೆಲ್ಲ ಗೊತ್ತದಲ್ಲವ, ಆರತಿ ಕೆಳಗೆ ಮಣಿ ಅಡ್ಡುಣಿಗೆ ಅಂತ ಇರ್ತಾವ. ಅದನ್ನು ತೆಗೆದಿಟ್ಕೊಂಡು ಕೂಡ ಹೆಸರು ಹೇಳ್ಬೇಕು. ಯಾಕ ಹೆಸರು ಹೇಳ, ಏನು ಹೇಳಿ ಹೆಸರ? ಜಗಳ ಆಡಿ ಬಂದಿದ್ಲು. ನಿಮ್ಗೆ ಹೇಳ್ತೀನಿ.
ಯಾಕೆ ನೀ ಒಡಪಿಟ್ಟು ಚಂದ ಹೇಳ್ತೀನಿ. ಅವಾಗ ಕೇಳಿದ್ಲಂತ, ಅಮಾವಾಸಿ ಕತ್ಲಿ ಹೊಲದಾಗ ಜೋಳ ಬಿತ್ತಲಿ, ನನ್ನ ಗಂಡನ ಹೆಸರು ಕೇಳಿದವನಿ ಹಣ ಎತ್ತಲಿ ಅಂತ. ಎಷ್ಟು ತಾಪಾಗಿರ್ಬೇಕು. ವಿಚಾರ ಮಾಡ್ರಿ. ಇಲ್ಲಿ ಮುದುಕಯ್ಯ ಸಂಗನ ಬಸವ ಅಂದ್ರೆ ಗಂಡನನ್ನ ಏಕವಚನದಾಗ ಕರೆದಂಗಾಗತ್ತಂತ ತಿಳ್ಕೊಂಡು ಚಿನ್ನಮ್ಮ ಅಜ್ಜಿ, ಸಂಗನ ಬಸವ ಶಿವಯೋಗಿಗಳ ಅಜ್ಜಿ ಎಂತ ಭಾವದಿಂದ ಮುದುಕಯ್ಯ 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 ಅನ್ನುವಂತ ನಾಮವನ್ನ ಪ್ರೀತಿಯಿಂದ ಆ ಮಗುವಿನ ಮೇಲೆ ಆ ತಾಯಿ ಬಳಸ್ತಾರ. ಅದನ್ನು ಜನಪದರು ಈ ನುಡಿಯೊಳಗ ಮುದುಕಯ್ಯ ಅನ್ನುವಂಥ ಪದವನ್ನು ಬಳಸಿ ಆನಂದ ಪಟ್ಟಾರ. ನೋಡ್ರಿ ಎಂತ ಪವಿತ್ರ ಭಾವ ಇತ್ತು. ನಿತ್ಯ ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ ಪತಿವಾಕ್ಯವನ್ನ ನುಡಿಯನ್ನ ಏಕವಚನದೊಳಗೆ ಬಳಸಿದಂಗಾಗ್ತದ, ಬಳಸಬಾರದು ಅಂತ ಬಳಸ್ತಿದ್ದಿಲ್ಲ. ಆವಾಗ ಪತಿಗಳು ಅಷ್ಟು ಚಲೋ ಇರ್ತಿದ್ವು. ಈಗ ಪತಿಗಳು ದಾರಿ ಬಿಟ್ಟಾವ, ಮತ್ತು ಅವು ದಾರಿ ಬಿಟ್ಟಾವ, ಇವರು ದಾರಿ ಬಿಟ್ಟಾವ ಅನ್ನೋದರ ಏನದು. ಮತ್ತೊಬ್ಬಕ್ಕೆ ಹೇಳ್ಯಾಡ್ರಿ, ಭಾಳ ಚಂದ ಹೇಳ್ಯಾರ. ಹುಬ್ಬಳ್ಳಿಯಾಗ 3000 ಮಠ, ಧಾರವಾಡದಾಗ ಮುರುಘಾ ಮಠ, ನಮ್ಮ ಮನೆಯವ್ರು ತಗೋತಾರ ಕಂಟು ಮಠ. ಶಿಸ್ತು ಪುಟ್ಟಿ ರೊಟ್ಟಿ ಖಾಲಿ ಮಾಡಿ ಮೊಬೈಲ್ ಇಟ್ಕೊಂಡು ಕಟ್ಟಿಕೊಂಡು ತಾನು ಹಿಂಗೆ ಹೇಳ್ಯಾರ. ಗದಿಗಿನ ಚಂದ ಡಂಬಳ, ಗದಿಗಿನ ಚಕ್ಕು ಹಂಬಳ, ಹಂಬಳ ಡಂಬಳ ಅಂತ ಆಕೆ ಹೇಳ್ಯಾರ. ಗದಿಗಿನ ಕಡೆ ಗದಿಗಿನ ಚಾಕ ಡಂಬಳ, ಗದಿಗಿನ ಚಾಕ ಹಂಬಳ. ನನ್ನ ಗಂಡನ ಹೆಸರು ಕೇಳೋರು ಮೂಗಿನ್ಯಾಗ ಸದಾ ಸಿಂಬಳ. ಹೆಂಗೆ ಹೇಳ್ಯಾರ ನೋಡ್ರಿ ಎಷ್ಟು ಚಂದ. ಆ ಕಪಾಟ್ ಈ ಕಪಾಟ್, ಹಾಲಿನ ಕಪಾಟ್ ಮೊಸರಿನ ಕಪಾಟ್, ನಮ್ಮ ಮನೆಯವ್ರದ್ದು ತಲೆ ಸಪಾಟ್ ಅಥವಾ ಬೆಕ್ಕೆ ಬಂತು ರುಷ್ಯ, ನನ್ನ ಗಂಡನ ಹೆಸರು ಬಸ್ಯ. ಏಕವಚನದೊಳಗೆ ಕರ್ದಂಗಾಗ್ತದಂತ ಚಿನ್ನಮ್ಮವ್ವ ಅಜ್ಜಿ ಮುದುಕಯ್ಯ ಮುದುಕಯ್ಯ ಮುದುಕಯ್ಯ. ಹೆತ್ತವರಿಗೆ ಸಂಗನ ಬಸವಯ್ಯ ಆನಂದದ ಪುತ್ಥಳಿಯಾದ್ರ ಅಜ್ಜಿಗೆ ಮಮತೆಯ ಮುದುಕಯ್ಯನಾಗಿ ಬಹಳ ಅಪರೂಪದ ಲೀಲೆಗಳನ್ನ ತೋರುತ್ತಾ ಕಂದ ಬಹಳ ಆನಂದವಾಗಿ ಬೆಳೀತಾ ಇದ್ದಾನೆ.